ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋದು ಮನೆಮದ್ದು ಪುದೀನ ಬಗ್ಗೆ. ಈ ಪುದೀನ ಕಾಮನ್ ಆಗಿ ಹೇಗಿದೆಯಪ್ಪ ಅಂದರೆ ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬ ಇದೆ. ಇದು ಹೇಗಿದೆ ಅಂದರೆ ಪ್ರೋಟೀನ್ ಆಗಲಿ ಫ್ಯಾಟ್ ಆಗಲಿ ಜಾಸ್ತಿ ಇಲ್ಲದೆ ಇರ್ಬೋದು. ಅದರಲ್ಲಿ ಮಿನರಲ್ಸ್ ಇದರಲ್ಲಿ ಜಾಸ್ತಿ ಇದೆ. ಯಾವುದು ಐರನ್ ಆಗಿರ್ಬೋದು, ಕ್ಯಾಲ್ಶಿಯಮ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಮ್ಯಾಗ್ನೀಷಿಯಮ್ ಆಗಿರ್ಬೋದು, ಮ್ಯಾಗ್ನೀಸ್ ಆಗಿರ್ಬೋದು, ಇವು ಜಾಸ್ತಿ ಇದ್ದಾವೆ. ಇದ್ರ ಜೊತೆಗೆ ವಿಟಮಿನ್ಸ್ ಆಗ್ಬೋದು. ವಿಟಮಿನ್ ಸಿ ಜಾಸ್ತಿ ಇದೆ, ವಿಟಮಿನ್ ಎ ಜಾಸ್ತಿ ಇದೆ, ಫೋಲೇಟ್ ಇದೆ, ಆಮೇಲೆ ವಿಟಮಿನ್ ಬಿ ಇದೆ, ಇವುಗಳೆಲ್ಲ ಜಾಸ್ತಿ ಇದೆ. ಹಾಗಾಗಿ ಈ ಒಂದು ಪುದೀನನ ನಾವು ಯಾಕೆ ತಿನ್ನಬೇಕು ಅಂತ ಒಂದು 10 ಪ್ರಯೋಜನಗಳ ಬಗ್ಗೆ ಮಾತಾಡೋಣ ಇವತ್ತು. ಒಂದನೇ ಪ್ರಯೋಜನ ಏನಪ್ಪ ಅಂತಂದರೆ, ಪುದೀನ ಮೇನಾಗಿ ನಾವು ಎಲ್ಲ ಪದಾರ್ಥಗಳಲ್ಲಿ ಬಳಸ್ಕೊಳ್ತೀವಿ. ಬಟ್ ಪುದೀನಾನ ಯಾವ್ಯಾವ ರೀತಿ ತೊಗೊಳ್ಬೋದು ಅಂದರೆ, ಜ್ಯೂಸ್ ಮಾಡಿ ತೊಗೋಬೋದು, ಕಷಾಯ ಮಾಡಿ ತೊಗೋಬೋದು, ಇಲ್ಲ ಪುದೀನ ಟೀ ಮಾಡಿ ತೊಗೋಬೋದು, ಇಲ್ಲಾಂದರೆ ಚಟ್ನಿ ಮಾಡಿ ತಿನ್ಬೋದು. ಹಾಗಾಗಿ ಈಗ ಪುದೀನದ ಯೂಸಸ್ಗಳು ಏನಂತ ನೋಡೋಣ. ಮೊದಲನೇ ಯೂಸ್ ಅಂದರೆ ಪುದೀನ ಒಂಥರ ಲಂಗ್ಸ್ ಸಂಬಂಧಪಟ್ಟಂಥ, ಅಂದರೆ ಏನು, ಕೆಮ್ಮು ನೆಗಡಿ ಆಗಲಿ ಇಲ್ಲ ಮೂಗು ಕಟ್ಟೋದಾಗಲಿ, ಈ ಥರದ್ದೆಲ್ಲ ತೊಂದರೆಗಳಿಗೆ ಪುದೀನ ಮನೆಮದ್ದು ಆಗಿ ಯೂಸ್ ಮಾಡ್ಕೋಬೋದು. ಯಾವ ಥರ, ಕೆಮ್ಮು ನೆಗಡಿ ಇದೆಲ್ಲ ಇರೋರು ಏನು ಮಾಡ್ಬೋದಪ್ಪ ಅಂದರೆ ಪುದೀನ ಟೀ ಇಲ್ಲಾಂದರೆ ಪುದೀನ ಕಷಾಯ ಮಾಡಿ ಕುಡಿಬೋದು. ಅದು ಕೂಡ ಒಳ್ಳೆ ರಿಲೀಫ್ ಇರುತ್ತೆ. ಅಂದರೆ ಒಂಥರ ಲಂಗ್ಸ್ಗೆ ಒಂದು ಬೆಟರ್ ಫೀಲ್ ಇರುತ್ತೆ. ಹಾಗಾಗಿ ಇದನ್ನು ಮಾಡಿ ಕುಡಿಬೋದು ಕಷಾಯನ. ಇದಾದ ನಂತರ ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಕಣ್ಣುಗಳ ಒಂದು ಆರೋಗ್ಯಕ್ಕೆ ತುಂಬ ಏನಪ್ಪ ಅಂತಂದರೆ ತುಂಬ ಸಹಕಾರಿಯಾಗಿರುತ್ತೆ. ಹಾಗಾಗಿ ಇದನ್ನು ದಿನನಿತ್ಯ ಯಾವುದರ ಒಂದು ರೂಪದಲ್ಲಿ ಜಾಸ್ತಿ ಅಲ್ಲ, ಒಂದು ತಕ್ಕ ಮಟ್ಟಿಗೆ ಒಂದು ಅಲ್ಪ ಪ್ರಮಾಣದಲ್ಲಿ ಇದನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ಕಣ್ಣುಗಳ ಆರೋಗ್ಯ ಇದು ತುಂಬ ಸುಧಾರಣೆ ಕೂಡ ಆಗುತ್ತೆ. ಆಮೇಲೆ ಇದು ಬಿಟ್ರಪ್ಪ ಅಂತಂದರೆ ಒಬ್ಬೊಬ್ಬರಿಗೆ ಏನಿರುತ್ತಪ್ಪ ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಂಥವ್ರು ಕೂಡ ಈ ಪುದೀನ ಒಂದು ಜ್ಯೂಸ್ ಆಗಲಿ ರೆಗ್ಯುಲರಾಗಿ ಇದನ್ನು ಸೇವನೆ ಮಾಡ್ತಾ ಬಂದರೆ ಗ್ಯಾಸ್ಟ್ರಿಕ್ ಆಗಲಿ ಗ್ಯಾಸ್ ಪ್ರಾಬ್ಲಮ್ ಆಗಲಿ ಅದು ಕೂಡ ಅದ್ಭುತವಾಗಿ ದಿನ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಇದರಲ್ಲಿ ಫೈಬರು ಚೆನ್ನಾಗಿರೋದ್ರಿಂದ ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಇರುವಂಥ ಏನಾದರೂ ತೊಂದರೆಗಳಾಗಲಿ, ಮಲಬದ್ಧತೆ, ಆ ಥರದ್ದು ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಅಂದರೆ ಯಾರಿಗೆ ಕೂದಲ ಉದುರುತ್ತಾ ಇರುತ್ತೆ ಅಂಥವ್ರು ಕೂಡ ಪುದೀನ ಜ್ಯೂಸಸ್ ಆಗಲಿ ತೊಗೊಳ್ಳೋದ್ರಿಂದಾಗಲಿ, ಪುದೀನ ಚಟ್ನಿ ಈ ಥರ ತೊಗೊಳ್ಳೋದ್ರಿಂದಾಗಲಿ ಕೂದಲುಗಳು ರೀಬಿಲ್ಡ್ ಆಗ್ತವೆ. ಆಮೇಲೆ ಕೂದಲು ಉದುರಿದ್ರೆ ಮತ್ತೆ ಬರ್ತವೆ ಸ್ವಲ್ಪ. ಆಮೇಲೆ ಕಲರ್ ಕೂಡ ಬೇಗ ಬೆಳ್ಳಗಾಗುವಂಥದ್ದು ಆಗದೇ ಇರುವಂಥದ್ದು ಪುದೀನದಲ್ಲಿ ಇದೆ. ಹಾಗಾಗಿ ಈ ಕೂದಲ ಸಮಸ್ಯೆ ಇರೋರು ಪುದೀನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಆಮೇಲೆ ಅದರದ್ದು ಒಂದು ವಾಸನೆ ಎಷ್ಟು ಚೆನ್ನಾಗಿದೆ ಅಲ್ಲ, ಹಾಗಾಗಿ ಬಾಯಲ್ಲಿ ಏನಾದರೂ ಕೆಟ್ಟ ವಾಸನೆ ಬರ್ತಾ ಇದ್ದರೆ ಆ ಪುದೀನ ಅಗಿದು ತಿನ್ನೋದ್ರಿಂದ ಕೆಟ್ಟ ವಾಸನೆ ಕೂಡ ನಿವಾರಣೆ ಆಗಬಲ್ದು. ಅದು ಬಿಟ್ಟರಪ್ಪ ಅಂದರೆ ಪುದೀನ ಹೇಗಿದೆಯಪ್ಪ ಅಂತಂದರೆ ತುಂಬ ಒಂದು ಬಾಡಿಗೆ ಕೂಲ್ನ ಕೊಡುತ್ತೆ. ಮೇನಾಗಿ ಇದೊಂಥರ ಬೇಸಿಕ್ ಕಾಲದಲ್ಲಿ ತುಂಬ ಯೂಸ್ಫುಲ್ ಆಗಿರುತ್ತೆ, ಬಾಡಿನ ಕೂಲಿಂಗ್ ಆಗಿ ಮಾಡುತ್ತೆ. ಅದು ಬಿಟ್ರಪ್ಪ ಅಂತಂದರೆ ಈ ಸ್ಕಿನ್ ಅಲರ್ಜಿಗಳಿದ್ದಾವಲ್ಲ, ಏನಪ್ಪ ಅಂದರೆ ಒಂದು ಇಚ್ಚಿಂಗ್ ಆಗಿರ್ಬೋದು, ನವೆ ಆಗಿರ್ಬೋದು, ಈ ಥರದ್ದೆಲ್ಲ ನಾವು ಎಷ್ಟೋ ಪೇಷಂಟ್ಗಳಿಗೆ ಕೊಟ್ಟು ನೋಡಿದ್ದೀನಿ ನಾನು. ಪುದೀನ ಜ್ಯೂಸ್ ಕುಡಿಸಿ ನೋಡಿದ್ದೀವಿ, ಅವೆಲ್ಲ ನವೆಗಳು ಕಮ್ಮಿ ಆಗಿದ್ದಾವೆ, ಈಚಿಂಗ್ ಕಮ್ಮಿ ಆಗಿದೆ. ಅಂದರೆ ವಿತ್ ಮೆಡಿಸಿನ್ ಜೊತೆಗೆ ಕೊಟ್ಟಿದ್ದೀವಿ. ಈಚಿಂಗ್ ಆಗಲಿ, ನವೆ ಆಗಲಿ, ಸ್ಕಿನ್ ಅಲರ್ಜಿಗಳಾಗಲಿ ಅದು ಕೂಡ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ಒಂದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇದನ್ನು ರೆಗ್ಯುಲರ್ ಆಗಿ ಬಳಸೋದ್ರಲ್ಲಿ ತಪ್ಪೇನಿಲ್ಲ. ಇದಾದ ನಂತರ ಇದು ಮೇನ್ ಆಗಿರೋದು ಏನಪ್ಪ ಅಂತಂತಂದರೆ, ಈ ಪುದೀನದಲ್ಲಿ ನಾವೇನು ಮಾಡ್ಬೋದಪ್ಪ ಅಂತಂತಂದರೆ ಮೇನಾಗಿ ಐ ಆಯಿತು, ಏರ್ ಆಯಿತು, ಸ್ಕಿನ್ ಆಯಿತು. ಆಮೇಲೆ ಇದರಲ್ಲಿ ಫೋಲೇಟ್ ಇದೆ. ಹಾಗಾಗಿ ಫೋಲೇಟ್ ಆಗಲಿ, ಫೋಲಿಕ್ ಆ್ಯಸಿಡ್ ಆಗಲಿ, ಈ ಥರ ಒಂದು ಈ ವಿಟಮಿನ್ಸ್ ಇರೋದ್ರಿಂದ ಈ ಯಾರು ಪ್ರೆಗ್ನೆಂಟ್ ಲೇಡೀಸ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ನಾವು ತುಂಬ ಪೇಷಂಟ್ಗಳಿಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಈ ಜ್ಯೂಸಸ್ಸನ್ನು ಕುಡೀರಿ, ದಿನನಿತ್ಯ ಜ್ಯೂಸ್ ಕುಡೀರಿ, ಒಂದು ನಿಯಮಿತವಾಗಿ ನೀರಾಗಿ ಜ್ಯೂಸ್ ಮಾಡಿಕೊಂಡು ಜ್ಯೂಸ್ ಕುಡೀರಿ ಅಂತಂದು 9 ತಿಂಗಳು ಕೂಡ ಕುಡಿಸಿದ್ದೀವಿ. ಅಂಥವ್ರಿಗೆ ಏನು ತೊಂದರೆ ಆಗಿಲ್ಲ ಮತ್ತು ಚೆನ್ನಾಗಿದೆ. ಆಮೇಲೆ ಈ ಯಾರಿಗೆ ವಾಂತಿ ಬರೋ ಥರ ಆಗ್ತಾ ಇರುತ್ತೆ ಒಬ್ಬೊಬ್ಬರಿಗೆ, ಅಂಥದ್ದು ಕೂಡ ಒಂದು ಮಾರ್ನಿಂಗ್ ಸಿಕ್ನೆಸ್ ಅಂತಾರೆ, ಇಲ್ಲಾಂದರೆ ಒಂದು ವಾಮಿಟಿಂಗ್ ಸೆನ್ಸೇಷನ್ ಅಂತಾರೆ,
ಅಂಥದ್ದು ಕೂಡ ಪುದೀನನ ಚೆನ್ನಾಗಿ ಇದು ಮಾಡ್ಬೋದು. ಏನು ಪುದೀನನ ಅಗಿದು ಜಿಗಿದು ತಿನ್ನೋದ್ರಿಂದ ಆಗಲಿ ಆ ವಾಂತಿದು ಅದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಪ್ರಯೋಜನಗಳಿದೆ ಪುದೀನದಿಂದ. ಹಾಗಾಗಿ ಸಾಧ್ಯವಾದಷ್ಟು ಯಾವುದಾದ್ರೂ ಒಂದು ರೂಪದಲ್ಲಿ ದಿನನಿತ್ಯ ಬಳಸುವುದು ತುಂಬ ಇಂಪಾರ್ಟೆಂಟು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.